ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಆಯುಧ ಪೂಜೆ. ಸೊ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಆ್ಯಂಡ್ ತಿಂಡಿಗೆ ಬಂದು ಇಡ್ಲಿ ಮತ್ತು ಚಟ್ನಿ, ಕಾಯಿ ಚಟ್ನಿ ಆ್ಯಂಡ್ ಟೊಮೆಟೊ ಸಾಂಬಾರ್. ಸೊ ಇಷ್ಟನ್ನು ಕೂಡ ಮೂರೂ ಪ್ರಿಪೇರ್ ಮಾಡ್ಕೊಂಡಿದ್ವಿ. ತಿಂಡಿನೂ ಕೂಡ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇಷ್ಟೆಲ್ಲನೂ ಬೇಗ ಬೇಗ ಮಾಡ್ಕೊಂಡ್ವಿ. ಆ್ಯಂಡ್ ತಿಂಡಿ ಕೂಡ ಹಾಕ್ಕೊಟ್ಟೆ ನಮ್ಮ ಮನೆಯವ್ರಿಗೆ. ಆ್ಯಂಡ್ ನನ್ನ ಮಗ ಕೂಡ ಆಟ ಆಡ್ತಾಯಿದ್ದ. ಆ್ಯಂಡ್ ಅವನಿಗೂ ಸ್ವಲ್ಪ ತಿಂಡಿ ತಿನ್ನಿಸಿ ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ಹೋದ್ವಿ. ಸೊ ಪೂಜೆನೂ ಕೂಡ ಆಗ್ತಾಯಿದೆ ಇವಾಗ. ಆ್ಯಂಡ್ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ಯಾಕೆಂದರೆ ನಮ್ಮ ಮನೇಲಿ ಪಕ್ಷ ಹಬ್ಬ ಕೂಡ ಆವತ್ತೇ ಇರೋದ್ರಿಂದ ಬೇಗ ಬೇಗ ಪೂಜೆ ಮಾಡಬೇಕಿರುತ್ತೆ. ಸಂಜೆಗೆಲ್ಲ ಅಡುಗೆ ಮಾಡೋ ಅಂಥದ್ದು ಇರುತ್ತೆ. ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡ್ವಿ. ಸಿಂಪಲ್ಲಾಗಿ ಕ್ಲೀನಾಗಿ ಪೂಜೆ ಮಾಡಿದ್ವಿ. ಆ್ಯಂಡ್ ನಮಗೂ ಕೂಡ ಸಮಾಧಾನ ಆಯಿತು. ಆ್ಯಂಡ್ ಫೋಟೋಸು ಕೂಡ ಸ್ವಲ್ಪ ತಗೊಂಡ್ವಿ. ನಮ್ಮ ಚಿಂಟು ಯಾವತ್ತೂ ಟ್ರ್ಯಾಕ್ಟರ್ ಮೇಲೆ ಕೂತಿರಲಿಲ್ಲ. ಸೊ ಹಾಗಾಗಿ ಅವನಿಗೂ ಕೂರಿಸಿ ಫೋಟೋ ತೆಗೆಸ್ಕೊಂಡ. ಆ್ಯಂಡ್ ಆಮೇಲೆ ಸೈಕಲ್ ಪೂಜೆ ಕೂಡ ಮುಗಿಸ್ಕೊಂಡ್ವಿ ಮನೆ ಒಳಗಡೆನೆ. ಆ್ಯಂಡ್ ನಮ್ಮ ಲವಿ ಸೈಕಲ್ಲು. ಆ್ಯಂಡ್ ಆಮೇಲೆಲ್ಲ ಸ್ವಲ್ಪ ಕೂತಿದ್ದು ಮತ್ತು ಅಡುಗೆಗೆ ರೆಡಿ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲ ಕ್ಲೀನಾಗಿ ಎಲ್ಲನೂ ಚಾಪ್ ಮಾಡ್ಕೊಂಡ್ವಿ. ಆ್ಯಂಡ್ ನಮಗೆ ಹೆಲ್ಪರ್ ಬಂದು ವಿಶ್ವ ಅವರೇ, ಎಲ್ಲ ಕಟ್ ಮಾಡಿಕೊಡು, ಸ್ವಲ್ಪ ಟೈಮ್ ಕಡಿಮೆ ಇದೆ ಅಂಥೇಳಿ ಅವ್ರ ಕೈಲೂ ಕಟ್ ಮಾಡಿಸ್ಕೊಂಡ್ವಿ. ಇಷ್ಟೆಲ್ಲನೂ ಸ್ವಲ್ಪ ತರಕಾರಿ ಪಲ್ಯಕ್ಕೆ ಅಂತ ಕಟ್ ಮಾಡ್ಕೊಂಡಿರೋದು. ಆ್ಯಂಡ್ ಎಲ್ಲನೂ ಕೂಡ ಕಟ್ ಮಾಡಿದ ಆದಮೇಲೆ ವಡೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇದೆಲ್ಲ ವಡೆಗೆ ಏನು ಕಟ್ಟಿಂಗ್ ಬೇಕಿತ್ತು ಅದನ್ನು ಅವರೇ ಮಾಡ್ತಾರೆ. ಯಾಕೆಂದರೆ ಅವ್ರು ಕಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ, ಸಣ್ಣಕ್ಕೆ ಕ್ಲೀನಾಗಿ ಮಾಡಿಕೊಡ್ತಾರೆ. ಹಾಗಾಗಿ ಅವ್ರ ಕೈಲೇ ಮಾಡಿಸ್ಕೊಂಡ್ವಿ. ನಮಗೂ ಕೂಡ ಟೈಮ್ ಕಡಿಮೆ ಇತ್ತು, ಹಾಗಾಗಿ ಅವ್ರ ಕೈಲಿ ಮಾಡಿಸ್ಕೋಬೇಕಾಯ್ತು. ಅವರು ಈ ಥರ ಎಲ್ಲ ವೀಡಿಯೋ ಮಾಡ್ತಾಯಿದ್ದಾಗ ಬೈತಾಯಿದ್ರು, ಇದೆಲ್ಲ ಮಾಡ್ಕೊಂಡು ಹಾಕಬೇಡ ಅಂತ. ಆ್ಯಂಡ್ ಈಗ ಅಮ್ಮ ವಡೆಗೆ ಕೂಡ ರುಬ್ಕೋತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಒಳ್ಕಲ್ಲಲ್ಲೇ ರುಬ್ಬಿ ಮಾಡೋ ಅಂಥದ್ದು. ಆ್ಯಂಡ್ ಎಲ್ಲ ಮಾಡಿ ಈ ಕಟ್ ಮಾಡಿರೋದೆಲ್ಲ ಹಾಕಿ ಮಿಕ್ಸ್ ನಾನು ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಎಲ್ಲ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಈ ರೆಸಿಪೀಸ್ ಎಲ್ಲ ಬೇಕಂದರೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಕಂಪ್ಲೀಟ್ ರೆಸಿಪಿ ಕೂಡ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಸಿಂಪಲ್ಲಾಗಿ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ. ಈಗ ನಿಮಗೆ ಗೊತ್ತು, ಹಬ್ಬ ಅಂದರೆ ಯಾವುದು ಪ್ರಾಪರಾಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕೆಂದರೆ ಹಬ್ಬದ ಕೆಲಸದ ಕಡೆ ಗಮನ ಇರುತ್ತೆ, ಬೇಗ ಬೇಗ ಕೆಲಸ ಆಗಬೇಕಾಗಿರುತ್ತೆ. ಸೊ ಅಂಥ ಸಿಚುಯೇಷನಲ್ಲಿ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾನು ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕಿದ್ರು ಅಮ್ಮ, ಯಾಕೆಂದರೆ ಗರಿ ಗರಿ ಬರುತ್ತೆ ಅಂತ. ಆ್ಯಂಡ್ ಕ್ರಿಸ್ಪಿಯಾಗಿದ್ದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಹಾಗಾಗಿ. ಆ್ಯಂಡ್ ವಡೆ ಹಿಟ್ಟು ಕೂಡ ರೆಡಿ ಆಯಿತು. ಆ್ಯಂಡ್ ಅಷ್ಟರಲ್ಲಿ ಈ ಮಕ್ಕಳೆಲ್ಲ ಕಿಯಾ ಪಯ್ಯ ಅಂತ ಆಟ ಆಡ್ಕೊಂಡು ನಿಂತಿದ್ರು. ಆ್ಯಂಡ್ ಟಿ ವಿಗೂ ಕೂಡ ಜಗಳ. ಒಬ್ಬಂಗೆ ಚಿಂಟು ಟಿ ವಿ ಬೇಕು, ಇನ್ನೊಬ್ಬಂಗೆ ಇನ್ನೊಂದು ಚಾನಲ್ ಬೇಕು. ಅದು ಕೂಡ ಜಗಳ ಆಡ್ಕೊಂಡು ನಿಂತಿದ್ರು. ಅವ್ರಿಗೂ ಸಮಾಧಾನ ಮಾಡಿಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಇದು ಬಂದು ತರಕಾರಿ ಪಲ್ಯಕ್ಕೆ ಇಷ್ಟೆಲ್ಲ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ತರಕಾರಿ ಪಲ್ಯಕ್ಕೆ ಕಾಳು ಕೂಡ ಬೇಯಿಸ್ಕೊಂಡು ಇಟ್ಕೊಂಡ್ವಿ. ಆ್ಯಂಡ್ ಇನ್ನೊಂದು ಸೈಡು ವಡೆ ಕೂಡ ಹಾಕೋತಾ ಇದ್ವಿ. ಇದು ಬಂದು ಅಲಸಂದೆ ಕಾಳು ವಡೆ. ಎವ್ರಿ ಟೈಮ್ ಕಡಲೆಬೇಳೆ ವಡೆ ಮಾಡ್ತಿದ್ರು, ಬಟ್ ಈ ಸಲ ಅಲಸಂದೆ ಕಾಳು ಇತ್ತು ಅಂತ ಹೇಳಿ ಅಲಸಂದೆ ಕಾಳು ವಡೆ ಮಾಡಿದ್ರು. ಈ ಕಡೆ ಕಾಳು ಪಲ್ಯ ಕೂಡ ರೆಡಿ ಆಯಿತು. ಸೊ ಇದು ಪಲ್ಯ ಅಂತಲೂ ಹೇಳ್ತಾರೆ, ಕಾಳು ಗೊಜ್ಜು ಅಂತಲೂ ಹೇಳ್ತಾರೆ. ಆ್ಯಂಡ್ ನಿಮ್ಮ ಕಡೆ ಯಾವ ಥರ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಫೇವ್ರೆಟ್ ಅಂದರೆ ಅದೇ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕೂಡ ಹುಳಿ ಸಾಂಬಾರು ರೆಡಿ ಆಯಿತು. ತರಕಾರಿ ಬೇಳೆ ಹಾಕಿ ಹುಳಿ ಸಾಂಬಾರು ಮಾಡಿದ್ವಿ, ಇದನ್ನು ಕೂಡ ರೆಡಿ ಆಯಿತು. ಆ್ಯಂಡ್ ಲಾಸ್ಟ್ ಒಂದು ಪೆಂಡಿಂಗ್ ಬಿಟ್ಟಿದ್ವಿ, ಅದೇನಪ್ಪ ಅಂದರೆ ಹಪ್ಳ. ಆ್ಯಂಡ್ ಇದಂತೂ ಮೋಸ್ಟ್ ಫೇವ್ರೆಟ್ ನನಗೆ ಅಂತ ಹೇಳ್ಬೋದು. ಆ್ಯಂಡ್ ಅಮ್ಮ ಮನೇಲೇ ಕೂಡ ಎಲ್ಲನೂ ಮಾಡಿದರು. ಹಪ್ಳ ಸಂಡಿಗೆ ಎಲ್ಲನೂ ಮನೇಲೇ ಪ್ರಿಪೇರ್ ಮಾಡಿ ಮುಂಚಿತವಾಗಿಯೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇದನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಆ್ಯಂಡ್ ಕವರಿಗೆ ಹಾಕಿಟ್ರೆ ಏನಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ಮಾಡ್ಕೊಂಡ್ವಿ. ಯಾಕೆಂದರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಒಂದು 6:30-7 ಗಂಟೆಗೆಲ್ಲ ನಾವು ಎಡೆ ಹಾಕಿರ್ತೀವಿ. ಹಾಗಾಗಿ ಬೇಗ ಬೇಗ ರೆಡಿ ಮಾಡಿ ಇಟ್ಕೊಂಡ್ರೆ ಅಲ್ಲೂ ಕೂಡ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ.
ಅಡುಗೆ ಎಲ್ಲ ಮುಗಿಸಿ ಆ್ಯಂಡ್ ಫ್ರೆಶ್ ಅಪ್ ಆಗಿ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತೇಳಿ ಫೋಟೋಸು ಕೂಡ ತಗೊಂಡೆ. ಆ್ಯಂಡ್ ಲವಿ ಜೊತೆ ಕೂಡ ಫೋಟೋಸ್ ತೊಗೊಂಡೆ. ಆ್ಯಂಡ್ ಅವನಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಆರಾಮಿರಲಿಲ್ಲ, ಬಟ್ ಸ್ಟಿಲ್ ಕೋಪ್ರೇಟ್ ಮಾಡ್ದ. ಆ್ಯಂಡ್ ಈಗ ಫೈನಲಿ ಎಡೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲನೂ ಹಾಕಿ ಇನ್ನೇನಾರು ಮರ್ತಿದ್ದೀವ ಅಂತ ಹೇಳಿ ನೋಡ್ಕೋತಾ ಇದ್ವಿ. ಆ್ಯಂಡ್ ಅಷ್ಟರಲ್ಲಿ ಕೂಡ ಅಪ್ಪನೂ ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ವಿಶ್ವ ಅವರು ಕೂಡ ಪೂಜೆ ಮಾಡಿದ್ರು. ಎಲ್ಲರೂ ಪೂಜೆ ಮಾಡಿದ್ವಿ. ಆ್ಯಂಡ್ ನನ್ನ ಮಗ ಕೂಡ ಪೂಜೆ ಮಾಡ್ತಾಯಿದ್ದಾನೆ. ಅವನಿಗೆ ತುಂಬ ಖುಷಿ ಈ ಥರದ್ದೆಲ್ಲ ಅಂದರೆ, ಅಷ್ಟೇ ಖುಷಿಯಾಗಿ ಪೂಜೆನೂ ಕೂಡ ಮಾಡ್ತಾನೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಾವೂ. ಈ ಎಲ್ಲ ಕ್ಲಿಪ್ಪಿಂಗ್ಸ್ ತೆಗ್ದಿರೋದು ವಿಶ್ವ ಅವರು ಪ್ರಾಪರಾಗಿ ಯಾವುದೇ ಥರ ಕ್ಲಿಪ್ಪಿಂಗ್ಸ್ ಕೂಡ ತೆಗಿಯಲ್ಲ. ನನಗೆ ಅದೇ ಸಿಟ್ಟು ಬರುತ್ತೆ ಯಾವಾಗ್ಲೂ. ಯಾಕೆಂದರೆ ವೀಡಿಯೋ ಮರ್ತುಬಿಟ್ಟಿದ್ಯಾ ಅಂತ ನೆನಪು ಮಾಡೋರು ಅವರೇ. ಆ್ಯಂಡ್ ವೀಡಿಯೋ ಸರಿ ಮಾಡು ಅಂತ ಹೇಳಿಕೊಟ್ರೆ ಪ್ರಾಪರಾಗಿ ವೀಡಿಯೋ ಮಾಡಲ್ಲ. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಎಲ್ಲ ಆಚೆ ಕೂತ್ಕೊಂಡ್ವಿ. ಆಚೆ ಕೂತಿ ಮತ್ತೆ ಇನ್ನೊಂದು ಸಲ ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಊಟಕ್ಕೆ ಮಕ್ಳಿಗೆ ಮಾಡಿಸಿ ಆಮೇಲಿಂದ ಬಂದಿರೋರಿಗೆಲ್ಲ ಊಟ ಕೊಟ್ಟು ಆ್ಯಂಡ್ ನೆಕ್ಸ್ಟ್ ನಾವು ಕೂಡ ಊಟ ಮುಗಿಸ್ದ್ವಿ. ಆ್ಯಂಡ್ ಮತ್ತೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಥರ್ಸ್ಡೇ ಇದ್ದಿದ್ದರಿಂದ ನಾವು ನಾನ್ ವೆಜ್ ತಿಂದಿಲ್ಲ. ಹಾಗಾಗಿ ಬ್ಲಡ್ ಎಲ್ಲ ಬೇಯಿಸ್ಕೊಂಡು ನಾವು ಅದನ್ನು ಕೂಡ ಕಟ್ ಮಾಡಿ ಆ್ಯಂಡ್ ಮಟನ್ ಕೂಡ ಬೇಯ್ತಾ ಇದೆ. ಮಸಾಲೆ ಹಾಕಿಲ್ಲ ಇನ್ನು, ಜಸ್ಟ್ ಖಾರದಲ್ಲಿ ಬೇಯ್ತಾ ಇದೆ. ಆ್ಯಂಡ್ ಇದು ಬಂದು ಕೈಮಾಗೆ ರುಬ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿರೋ ಅಂಥದ್ದು. ಆ್ಯಂಡ್ ಈಗ ರುಬ್ಕೋತಾ ಇದ್ದಾರೆ. ಆ್ಯಂಡ್ ಕೈಮಾ ಉಂಡೆ ಕೂಡ ಕಟ್ಟಿ ಒಂದು ಸೈಡ್ ಇಟ್ಕೊಂಡ್ವಿ. ಆ್ಯಂಡ್ ಮಟನ್ನು ಕೂಡ ಬೆಂದಿತ್ತು ಆಲ್ಮೋಸ್ಟು. ಮಟನ್ನು ತುಂಬ ಚೆನ್ನಾಗಾಗಿತ್ತು. ಎಲ್ಲನೂ ಕೂಡ ತುಂಬ ಟೇಸ್ಟಿಯಾಗಿ ಮಾಡಿದರು ಅಮ್ಮ. ಆ್ಯಂಡ್ ಅವರು ಯಾವಾಗಲೂ ಅಷ್ಟೇ ಅಡುಗೆಯಲ್ಲಿ ತುಂಬ ಪರ್ಫೆಕ್ಟ್ ಇರ್ತಾರೆ. ಆ್ಯಂಡ್ ಇದು ಬಂದು ಬ್ಲಡ್ ಫ್ರೈಯು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಆಲ್ಮೋಸ್ಟ್ 1 ಡೇ ಬಿಟ್ಟು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿದಾಗ ಇನ್ನೂ ತಿನ್ಬೇಕನ್ನಿಸ್ತಿದೆ, ಆ ಥರ ಅಷ್ಟು ಟೇಸ್ಟಿಯಾಗಿ ಮಾಡಿದರು. ಆ್ಯಂಡ್ ಮಟನ್ನು ಕೂಡ ನೋಡಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫುಲ್ಲು ಚರ್ಬಿ ಮಟನ್ ಆ್ಯಂಡ್ ತುಂಬ ಯಮ್ಮಿಯಾಗಿತ್ತು. ಯೂಶ್ವಲಿ ನಾನು ಮಟನ್ಗೆ ಪ್ರಿಫರ್ ಮಾಡಲ್ಲ. ಇಷ್ಟೆಲ್ಲ ಐಟಮ್ಸ್ ಕೂಡ ಮಾಡಿದ್ವಿ. ಆ್ಯಂಡ್ ಇದು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಆ ಥರ ಇಷ್ಟ ಆಗುತ್ತೆ ಚಪಾತಿ ಜೊತೆಗೆ. ಆ್ಯಂಡ್ ಚಿಕನ್ ಚಾಪ್ಸ್ ಕೂಡ ಆಯಿತು, ಇದು ಕೂಡ ನನ್ನ ಫೇವ್ರೆಟ್. ಆ್ಯಂಡ್ ಇಷ್ಟೆಲ್ಲ ವೀಡಿಯೋನ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್.